ಸ್ನೇಹಿತರೆ, ನೀವು ಇದುವರೆಗೂ ಡ್ರೀಮ್11 ಅಪ್ಲಿಕೇಶನಲ್ಲಿ ಕ್ಯಾಶನ್ನು ಆ್ಯಡ್ ಮಾಡಿ ಕ್ಯಾಶ್ ಮೂಲಕ ಗೇಮ್ಸನ್ನು ಆಡಿ ಅರ್ನಿಂಗನ್ನು ಮಾಡಿರ್ತೀರ. ಕೆಲವೊಂದ್ಸಲ ಪ್ರೈಸ್ ಬಂದಿರುತ್ತೆ, ಇನ್ನು ಕೆಲವೊಂದ್ಸಲ ಪ್ರೈಸ್ ಬಂದಿರಲ್ಲ. ಬಟ್ ಇವತ್ತು ನಾನು ನಿಮಗೆ ಡ್ರೀಮ್11ಅಲ್ಲೂ ಕೂಡ ಇನ್ಮೇಲೆ ನೀವು ಫ್ರೀಯಾಗಿ ಅರ್ನಿಂಗ್ ಮಾಡ್ಕೋಬೋದು. ಯಾವುದೇ ರೀತಿ ಕ್ಯಾಶನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ಟೀಮನ್ನು ಕ್ರಿಯೇಟ್ ಮಾಡಿ ಫ್ರೀಯಾಗಿ ನೀವಿಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಸ್ನೇಹಿತರೆ, ನೀವಿಲ್ಲಿ ಟೀಮನ್ನು ಕ್ರಿಯೇಟ್ ಮಾಡಿ ಕಾಂಟೆಸ್ಟ್ಗೆ ಜಾಯ್ನ್ ಆದರೆ ನಿಮಗೆ ಪ್ರತಿ ವಾರ ಪ್ರೈಸ್ ಮನಿ ಇರುತ್ತೆ. ಇಲ್ಲಿ ಫಸ್ಟ್ ಬಂದರೆ ಐಫೋನ್ ಇರುತ್ತೆ, ಹಾಗೆ ಸೆಕೆಂಡ್ ಬಂದರೆ ಫ್ಲಿಪ್ಕಾರ್ಟ್ ವೋಚರ್, ಈ ರೀತಿಯಾಗಿರುತ್ತೆ. ಇಲ್ಲಿ ಪ್ರತಿ ವಾರನೂ ಕೂಡ ಪ್ರೈಸ್ ಡಿಫ್ರೆಂಟ್ ಇರುತ್ತೆ, ಬೇರೆ ಬೇರೆ ರೀತಿಯ ಪ್ರೈಸನ್ನು ಇಟ್ಟಿರ್ತಾರೆ. ಸೊ ನೀವಿಲ್ಲಿ ಫ್ರೀಯಾಗಿ ಟೀಮನ್ನು ಕ್ರಿಯೇಟ್ ಮಾಡಿ ಕಾಂಟೆಸ್ಟ್ಗೆ ಜಾಯ್ನ್ ಆಗಿ ಈ ಒಂದು ಐಫೋನ್ ಅಥವಾ ಬೇರೆ ಯಾವುದೇ ರೀತಿಯ ಪ್ರೈಸನ್ನು ವಿನ್ ಆಗ್ಬೋದು. ಹೇಗೆ ಡ್ರೀಮ್11 ಅಪ್ಲಿಕೇಶನಲ್ಲಿ ಟೀಮನ್ನು ಕ್ರಿಯೇಟ್ ಮಾಡಿ ಪ್ರೀ ಕಾಂಟೆಸ್ಟ್ಗೆ ಜಾಯ್ನ್ ಆಗಿ ಐಫೋನ್ ವಿನ್ ಆಗೋದಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಡ್ರೀಮ್11 ಅಪ್ಲಿಕೇಶನ್ ಓಪನ್ ಮಾಡಿ. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ಸ್ನೇಹಿತರೆ ಇಲ್ಲಿ ಪ್ಲೇ ಮ್ಯಾನೇಜರ್ ಮೋಡ್ ಫಾರ್ ಪ್ರೀ ಆ್ಯಂಡ್ ವಿನ್ ಆ್ಯಂಡ್ SUV ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಒಂದ್ ವೇಳೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಈ ರೀತಿ ಮೆಸೇಜ್ ಬಂದಿಲ್ಲ ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಗೇಮ್ಸ್ ಅಂತ ಒಂದು ಆಪ್ಷನ್ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಮ್ಯಾನೇಜರ್ ಮೋಡ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನಾನು ಟೀಮನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಆನಂತರ ಈ ಒಂದು ಮ್ಯಾನೇಜರ್ ಮೋಡಲ್ಲಿ ಯಾವೆಲ್ಲ ಪ್ರೈಸನ್ನು ನೀವು ವಿನ್ ಆಗ್ಬೋದು ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ. ಮೊದಲಿಗೆ ಟೀಮನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದನ್ನ ಇದೀಗ ತಿಳಿಸ್ತೇನೆ. ಇಲ್ಲಿ ಪ್ಲೇ ಫಾರ್ ಫ್ರೀ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವಿಲ್ಲಿ ಟೀಮನ್ನು ಕ್ರಿಯೇಟ್ ಮಾಡಬೇಕು. ಮೊದಲಿಗೆ ಇಲ್ಲಿ ಸ್ನೇಹಿತರೆ ವಿಕೆಟ್ ಕೀಪರ್, ಬ್ಯಾಟಿಂಗ್, ಆಲ್ರೌಂಡರ್ ಹಾಗೆ ಬೌಲರಲ್ಲಿ ಎಲ್ಲ ಟೀಮಿನ ಪ್ಲೇಯರನ್ನಲ್ಲಿ ಕೊಟ್ಟಿರ್ತಾರೆ. ನೀವು ನಿಮಗೆ ಬೇಕಾದ ಪ್ಲೇಯರನ್ನು ನೀವು ಇಲ್ಲಿ ಚೂಸ್ ಮಾಡ್ಬೋದು. ಇಲ್ಲಿ ವಿಕೆಟ್ ಕೀಪಿಂಗಲ್ಲಿ ನೋಡ್ತಾ ಇರ್ಬೋದು KL ರಾಹುಲ್, ಕ್ಲಾಸೆನ್ ಹಾಗೆ ಸಂಜು ಸ್ಯಾಮ್ಸನ್, ರಿಷಬ್ ಪಂತ್, ಹೀಗೆ ಎಲ್ಲ ಟೀಮ್ಸಿನ ವಿಕೆಟ್ ಕೀಪರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾದ ವಿಕೆಟ್ ಕೀಪರನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಸಾಲ್ಟನ್ನು ಸೆಲೆಕ್ಟ್ ಮಾಡಿದ್ದೇನೆ, ಹಾಗೆಯೇ ಇಶಾನ್ ಕಿಶನ್ ಕೂಡ ಸೆಲೆಕ್ಟ್ ಮಾಡಿದ್ದೇನೆ. ಅದೇ ರೀತಿ ಇಲ್ಲಿ ಬ್ಯಾಟಿಂಗಲ್ಲಿ ಇಲ್ಲೂ ಕೂಡ ಎಲ್ಲ ಟೀಮ್ಸಿನ ಅಂದರೆ 10 ಟೀಮ್ಸಿನ ಪ್ಲೇಯರನ್ನು ಕೊಟ್ಟಿರ್ತಾರೆ. ನೀವು ಬೇಕಾದ ಪ್ಲೇಯರನ್ನು ಸೆಲೆಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ವಿರಾಟ್ ಕೊಹ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, RCB ಪ್ಲೇಸ್ ಆಫ್ಟರ್ 2 ಮ್ಯಾಚ್ ಅಂತ. ಸೊ ಇಲ್ಲಿ ಈ ಎಷ್ಟು ಮ್ಯಾಚ್ ಪ್ಲೇ ಮಾಡ್ತೆ ಅಂತಲೂ ಕೂಡ ಕೊಟ್ಟಿರ್ತಾರೆ. ನೀವಿಲ್ಲಿ ಎಷ್ಟು ಬೇಕಾದರೂ ಬ್ಯಾಟರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಆಲ್ರೌಂಡರಲ್ಲೂ ಕೂಡ ನಿಮಗೆ ಬೇಕಾದ ಆಲ್ರೌಂಡರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆ ನಂತರ ಇಲ್ಲಿ ಬೌಲರ್ಸು, ಇಲ್ಲೂ ಕೂಡ ಸ್ನೇಹಿತರೆ ನೀವು ನಿಮಗೆ ಬೇಕಾದ ಬೌಲರ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಟೋಟಲ್ ಆಗಿ ಇಲ್ಲಿ 11 ಪ್ಲೇಯರನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಕ್ಯಾಪ್ಟನ್ ಹಾಗೆ ವೈಸ್ ಕ್ಯಾಪ್ಟನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಬೇಕಾದ ರೀತಿಯಲ್ಲಿ. ಕ್ಯಾಪ್ಟನ್ ಹಾಗೆ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬೂಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ಬೂಸ್ಟನ್ನು ಮಾಡ್ಬೋದು ನಿಮ್ಮ ಒಂದು ಟೀಮನ್ನು. ಯಾವ ರೀತಿ ಅಂದರೆ ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ ಬ್ಯಾಟರ್ 2x ಪಾಯಿಂಟ್ ಫಾರ್ ಆಲ್ ಬ್ಯಾಟ್ ಇನ್ ಯುವರ್ ಟೀಮ್ ಅಂತ. ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಪ್ಲೇಯರ್ಸ್ ಅಂದರೆ ಬ್ಯಾಟಿಂಗ್ ಪ್ಲೇಯರ್ಸ್ ಇರ್ತಾರಲ್ಲ ಅವರ ಒಂದು ಪಾಯಿಂಟ್ ಇಲ್ಲಿ 2x ಅಂದರೆ ಡಬಲ್ ಆಗುತ್ತೆ ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ. ಅದೇ ರೀತಿಲಿ ಬೌಲರನ್ನು ಸೆಲೆಕ್ಟ್ ಮಾಡಿದ್ರೆ ಬೌಲರ್ಸ್ ಅವರ ಪಾಯಿಂಟ್ಸ್ ಡಬಲ್ ಆಗುತ್ತೆ. ಅವರು ಎಷ್ಟು ಪಾಯಿಂಟ್ಸನ್ನು ಅರ್ನ್ ಮಾಡ್ತಾರೋ ಆ ಒಂದು ಪಾಯಿಂಟ್ಸು ಈ ಒಂದು ಬೌಲರ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಪಾಯಿಂಟ್ಸ್ ನೆಕ್ಸ್ಟ್ ಡಬಲ್ ಆಗುತ್ತೆ. ಅದೇ ರೀತಿ ಇಲ್ಲಿ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಡಬಲ್ ಅಪ್ ಅಂತ ಇದೆ. ಇಲ್ಲಿ ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರುವಂಥ 11 ಜನ ಪ್ಲೇಯರಿನ ಪಾಯಿಂಟ್ಸು ಡಬಲ್ ಆಗುತ್ತೆ. ಸೊ ನೀವು ಇಲ್ಲಿ ಬೇಕಿದ್ರೆ ಕೊಟ್ಕೋಬೋದು ಇದನ್ನೆಲ್ಲ. ಸೊ ಇಲ್ಲಿ ನಾನು ಆಲ್ರೌಂಡರನ್ನು $X ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಇಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್, ವಿಕೆಟ್ ಕೀಪರ್ ಹಾಗೆ ಎಲ್ಲ ಟೀಮ್ ಮೆಂಬರ್ಸನ್ನು ಡಬಲ್ ಕೂಡ ಮಾಡ್ಕೋಬೋದು. ಇಲ್ಲಿ ಬೇರೆ ಬೇರೆ ರೀತಿಯ ಆಪ್ಷನ್ ಇದೆ, ನೀವು ಇಲ್ಲಿ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಬೇಕಾದದ್ದು. ಇಲ್ಲಿ ಆಲ್ರೌಂಡರ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನನ್ನೊಂದು ಟೀಮ್ ಸೇವ್ ಆಗಿದೆ. ಆನಂತರ ನೀವು ಇಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಎಡಿಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಎಡಿಟ್ ಟೀಮ್ ಅಂತ ಇರುತ್ತೆ, ಈ ಎಡಿಟ್ ಟೀಮ್ ಮೇಲೆ ಕ್ಲಿಕ್ ಮಾಡಿ ಟೀಮನ್ನು ಎಡಿಟ್ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಈ ಒಂದು ಮ್ಯಾನೇಜರ್ ಮೋಡಲ್ಲಿ ಪ್ರೈಸ್ ಮನಿ ಯಾವ ರೀತಿ ಇರುತ್ತೆ ಅಂತ ಇದೀಗ ನಾನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ಮ್ಯಾನೇಜರ್ ಆಫ್ ದಿ ವೀಕ್ ಅಂತ ಇಲ್ಲಿ ಪ್ರತಿ ವಾರ ಕೂಡ ಪ್ರೈಸ್ ಮನಿ ಇರುತ್ತೆ. ಮೊದಲನೇ ಒಂದು ರ್ಯಾಂಕಲ್ಲಿ ಇದ್ದರೆ ನಿಮಗೆ ಐಫೋನ್ ಇರುತ್ತೆ 80,000 ರೂಪಾಯಿದು. ಹಾಗೆಯೇ ಸೆಕೆಂಡ್ ಇದ್ದರೆ ಫ್ಲಿಪ್ಕಾರ್ಟ್ ವೋಚರು, ಹಾಗೆ 3 ರಿಂದ 10ವರೆಗೂ 1 ಲಕ್ಷ DC ಇರುತ್ತೆ. ಹಾಗೆ 11 ರಿಂದ 100 20,000 DC. ಹೀಗೆ ಲಾಸ್ಟು 2001 ರಿಂದ 5,000 ರ್ಯಾಂಕಲ್ಲಿ ಇದ್ದರೆ ನಿಮಗೆ ಡ್ರೀಮ್11
ಡಿಸ್ಕೌಂಟ್ ಇರುತ್ತೆ 50 ರೂಪಾಯಿದು, ಅಂದರೆ 50 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಇದು ವೀಕ್ಲಿ ಸಿಗುವಂಥ ಪ್ರೈಸ್ ಮನಿ. ಇಲ್ಲಿ ಪ್ರತಿ ವಾರ ಕೂಡ ಚೇಂಜ್ ಆಗ್ತಾ ಇರುತ್ತೆ ಪ್ರೈಸು, ಅಂದರೆ ಬೇರೆ ಬೇರೆ ರೀತಿಯ ಪ್ರೈಸನ್ನು ಇಟ್ಟಿರ್ತಾರೆ ಪ್ರತಿ ವಾರನೂ ಕೂಡ. ಇನ್ನು ನೆಕ್ಸ್ಟ್ ಈ ಒಂದು ಲೀಗ್ ಅಂದರೆ ಫುಲ್ ಲೀಗಲ್ಲೂ ಕೂಡ ನಿಮಗೆ ಪ್ರೈಸ್ ಮನಿ ಸಿಗುತ್ತೆ. ನೀವೀಗ 72-74 ಮ್ಯಾಚನ್ನು ಫುಲ್ ಪ್ಲೇ ಮಾಡಿದ್ರೆ ಈ ಒಂದು ಮ್ಯಾನೇಜರ್ ಮೋಡಲ್ಲಿ, ಇಲ್ಲೂ ಕೂಡ ನಿಮಗೆ ಪ್ರೈಸ್ ಮನಿ ಇರುತ್ತೆ. ಇಲ್ಲಿ ಮ್ಯಾನೇಜರ್ ಆಫ್ ದಿ ಲೀಗಲ್ಲಿ ನೋಡ್ತಾ ಇರ್ಬೋದು. ಮೊದಲನೇ ಒಂದು ಪ್ರೈಸು ಟೊಯೋಟಾ ಫಾರ್ಚುನರ್ ಇದೆ, 33 ಲಕ್ಷದ ಟೊಯೋಟಾ ಫಾರ್ಚುನರು. ಸ್ನೇಹಿತರೆ ಇಲ್ಲಿ ನೀವು 74 ಮ್ಯಾಚನ್ನು ಕೂಡ ಪ್ಲೇ ಮಾಡಬೇಕು. ಪ್ಲೇ ಮಾಡಿ ನೀವು ಇಲ್ಲಿ ಫಸ್ಟ್ ರ್ಯಾಂಕಲ್ಲಿ ಬಂದರೆ ಇಲ್ಲಿ ನಿಮಗೆ ಟೊಯೋಟಾ ಫಾರ್ಚುನರ್ ಕಾರ್ ಸಿಗುತ್ತೆ. ಹಾಗೆ ಸೆಕೆಂಡ್ ರ್ಯಾಂಕಲ್ಲಿ ಇದ್ದರೆ BMW ಬೈಕ್ ಸಿಗುತ್ತೆ. ಹಾಗೆ ಮೂರನೇ ರ್ಯಾಂಕಲ್ಲಿ ಐಫೋನ್ ಇದೆ. 4ರಿಂದ 10 ಗೋಲ್ಡ್ ಇರುತ್ತೆ, 50,000 ರೂಪಾಯಿ ಬೆಲೆ ಬಾಳುವಂಥ ಗೋಲ್ಡು. ಹಾಗೆ 11ರಿಂದ 20 1 ಲಕ್ಷ DC. ಹಾಗೆ ಇಲ್ಲಿ ಕೊನೆಯದಾಗಿ 5,001ರಿಂದ 10,000 ರ್ಯಾಂಕಲ್ಲಿ ಇದ್ದರೆ ಡ್ರೀಮ್ 11 ಡಿಸ್ಕೌಂಟ್ ಸಿಗುತ್ತೆ 50 ರೂಪಾಯಿದು. ಈ ರೀತಿಯಾಗಿ ಸ್ನೇಹಿತರೆ ನೀವು ಡ್ರೀಮ್ 11 ಅಪ್ಲಿಕೇಶನಲ್ಲಿ ಯಾವುದೇ ರೀತಿ ಕ್ಯಾಶನ್ನು ಆ್ಯಡ್ ಮಾಡ್ದೇನೆ ಫ್ರೀಯಾಗಿ ಟೀಮನ್ನು ಕ್ರಿಯೇಟ್ ಮಾಡಿ ಫ್ರೀ ಕಾಂಟೆಸ್ಟ್ಗೆ ಜಾಯ್ನ್ ಆಗೋ ಮೂಲಕ ಅರ್ನಿಂಗನ್ನು ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.